ಹಲೋ ವೀಕ್ಷಕರೇ, ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ನಿಮಗೆ ಒಂದು ಕಥೆಯನ್ನು ಹೇಳುತ್ತಿದ್ದೇವೆ. ಅದನ್ನು ಕೇಳುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತು ಮತ್ತು ಧನಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನಸ್ಸು ಈ ಕಥೆಯಲ್ಲಿ ಲೀನವಾಗಿ ದಿವ್ಯ ಜ್ಞಾನದಿಂದ ತುಂಬಿರಲಿ ಎಂದು ಹಾರೈಸುತ್ತಾ ಈ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಆದರೆ ಒಂದು ಸಣ್ಣ ವಿನಂತಿ. ಗರುಡ ಪುರಾಣದಲ್ಲಿ ಹೇಳುವಂತೆ ಯಾವುದೇ ಕಥೆಯನ್ನು ಮಧ್ಯದಲ್ಲಿ ಬಿಟ್ಟರೆ ಅದು ಪಾಪಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಈ ಕಥೆಯನ್ನು ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳಿ. ವೀಕ್ಷಕರೇ, ಕತೆ ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಯನ್ನು ಪ್ರಾರಂಭಿಸೋಣ. ಒಂದು ದಿನ ಶಿವಪಾರ್ವತಿಯರು ಕೈಲಾಸ ಪರ್ವತದಲ್ಲಿ ಕುಳಿತು ಸಂತೋಷದಿಂದ ಮಾತನಾಡುತ್ತಿದ್ದರು. ಆಗ ಭಗವಾನ್ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ, ಪಾರ್ವತಿ, ಈ 3 ವಿಷಯಗಳನ್ನು ಮನುಷ್ಯನು ಎಂದಿಗೂ ಯಾರಿಗೂ ಹೇಳಬಾರದು. ಯಾವ ಮನುಷ್ಯನು ಈ 3 ವಿಷಯಗಳನ್ನು ಹೇಳುವುದಿಲ್ಲವೋ ಆ ವ್ಯಕ್ತಿಯು ಎಂದಿಗೂ ಬಡವನಾಗುವುದಿಲ್ಲ ಎಂದು ಭಗವಾನ್ ಶಿವನು ಹೇಳುತ್ತಾರೆ. ಆಗ ಪಾರ್ವತಿ ದೇವಿಯು ಹೇಳುತ್ತಾರೆ, ಹೇ ಪ್ರಾಣನಾಥ, ಯಾವ 3 ವಿಷಯಗಳನ್ನು ತಿಳಿದುಕೊಂಡರೆ ಮನುಷ್ಯನು ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ ಎಂದು ಕೇಳುತ್ತಾರೆ. ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ, ದೇವಿ, ನೀನು ಕೇಳಿದ ಪ್ರಶ್ನೆಗೆ ಒಂದು ಕಥೆಯ ಮೂಲಕ ಉತ್ತರಿಸುತ್ತೇನೆ. ಆದರೆ ಕಥೆಯನ್ನು ಪೂರ್ತಿಯಾಗಿ ಗಮನವಿಟ್ಟು ಕೇಳಬೇಕು ಎಂದು ಭಗವಾನ್ ಶಿವನು ಹೇಳುತ್ತಾರೆ. ಅದಕ್ಕೆ ಪಾರ್ವತಿ ದೇವಿಯು ಹೇಳುತ್ತಾರೆ, ಸರಿ ಸ್ವಾಮಿ, ನೀವು ಹೇಳುವುದನ್ನು ಗಮನವಿಟ್ಟು ಕೇಳುತ್ತೇನೆ ಎಂದು ಪಾರ್ವತಿ ದೇವಿಯು ಹೇಳುತ್ತಾರೆ. ಆಗ ಭಗವಾನ್ ಶಿವನು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ. ದೇವಿ, ರತ್ನಗಿರಿ ಎಂಬ ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ವಾಸಿಸುತ್ತಿದ್ದನು. ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಮತ್ತು ಅವನ ವ್ಯಾಪಾರವು ಬಹಳ ಚೆನ್ನಾಗಿ ನಡೆಯುತ್ತಿತ್ತು. ಆ ವ್ಯಾಪಾರಿಯ ಹೆಂಡತಿಯೂ ಸಹ ತುಂಬ ಸಂತೋಷವಾಗಿದ್ದಳು. ಏಕೆಂದರೆ ವ್ಯಾಪಾರಿಯು ಪ್ರತಿ ತಿಂಗಳು ಅವಳಿಗೆ ಹೊಸ ಹೊಸ ಆಭರಣಗಳನ್ನು ಖರೀದಿಸುತ್ತಿದ್ದನು ಮತ್ತು ಅವಳನ್ನು ತುಂಬ ಸಂತೋಷವಾಗಿ ಇಡುತ್ತಿದ್ದನು. ವ್ಯಾಪಾರಿಯ ಮನೆಯ ತೋಟದಲ್ಲಿ ಒಂದು ಆಲದ ಮರವಿತ್ತು. ಆ ಆಲದ ಮರದ ಕೆಳಗೆ ಸನ್ಯಾಸಿಯೊಬ್ಬರು ಧ್ಯಾನ ಮಾಡುತ್ತಿದ್ದರು. ವ್ಯಾಪಾರಸ್ಥ ಮತ್ತು ಅವನ ಹೆಂಡತಿ ಇಬ್ಬರು ಸನ್ಯಾಸಿಗೆ ಬಹಳ ಸೇವೆ ಮಾಡುತ್ತಿದ್ದರು ಮತ್ತು ಅವನನ್ನು ನೋಡಿಕೊಳ್ಳುತ್ತಿದ್ದರು. ಏಕೆಂದರೆ ಆ ಸನ್ಯಾಸಿಯು ಹಲವು ವರ್ಷಗಳಿಂದ ಆ ಆಲದ ಮರದಲ್ಲಿ ವಾಸಿಸುತ್ತಿದ್ದರು. ವ್ಯಾಪಾರಸ್ಥನು ಪ್ರತಿದಿನ ಸನ್ಯಾಸಿಗೆ ಮನೆಯ ಊಟವನ್ನು ನೀಡುತ್ತಿದ್ದನು ಮತ್ತು ಸನ್ಯಾಸಿಯು ಅವರನ್ನು ಬಹಳ ಪ್ರೀತಿಸುತ್ತಿದ್ದರು. ಆ ಸನ್ಯಾಸಿಯೂ ಸಹ ಸಂತೋಷವಾಗಿದ್ದನು. ಏಕೆಂದರೆ ಅವನಿಗೆ ಯಾವುದಕ್ಕೂ ಬೇರೆ ಕಡೆಗೆ ಹೋಗಬೇಕಾಗಿರಲಿಲ್ಲ. ವ್ಯಾಪಾರಸ್ಥ ಮತ್ತು ಅವನ ಹೆಂಡತಿ ಪ್ರತಿದಿನ ಅವನಿಗೆ ರುಚಿಕರವಾದ ಊಟವನ್ನು ನೀಡುತ್ತಿದ್ದರು. ವ್ಯಾಪಾರಿಯ ಹೆಂಡತಿ ತುಂಬ ಸರಳ ಮತ್ತು ಮುಗ್ಧ ಮನಸ್ಸಿನವಳಾಗಿದ್ದಳು. ಅವಳಿಗೆ ಮನೆಯ ಪ್ರತಿಯೊಂದು ವಿಷಯವನ್ನು ಹೊರಗಿನವರಿಗೆ ಹೇಳಲು ಅಭ್ಯಾಸವಿತ್ತು. ಒಂದು ದಿನ ವ್ಯಾಪಾರಿಯ ಹೆಂಡತಿ ತನ್ನ ಗಂಡನನ್ನು ಕೇಳುತ್ತಾಳೆ, ಸ್ವಾಮಿ, ನಿಮ್ಮ ವ್ಯಾಪಾರ ಹೇಗಿದೆ? ನೀವು ಹೇಗೆ ಇಷ್ಟು ಲಾಭವನ್ನು ಗಳಿಸಿದ್ದೀರಿ ಎಂದು ಕೇಳುತ್ತಾಳೆ. ತನ್ನ ಹೆಂಡತಿಯ ಇಂತಹ ಪ್ರಶ್ನೆಯನ್ನು ಕೇಳಿ ವ್ಯಾಪಾರಿ ಎಲ್ಲ ವಿಷಯವನ್ನು ಹೇಳಿದನು. ವ್ಯಾಪಾರಿ ಹೇಳಿದನು, ನಾನು ಧಾನ್ಯದ ವ್ಯಾಪಾರ ಮಾಡುತ್ತಿದ್ದೇನೆ. ನಾನು ಚಂಪಲ್ ಕಣಿವೆಯಿಂದ ಧಾನ್ಯವನ್ನು ಖರೀದಿಸಿ ಅದನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡುತ್ತೇನೆ ಎಂದು ಹೇಳುತ್ತಾನೆ. ತನ್ನ ಗಂಡನ ಈ ಮಾತನ್ನು ತಿಳಿದುಕೊಂಡ ವ್ಯಾಪಾರಿಯ ಹೆಂಡತಿ ಬಹಳ ಸಂತೋಷಪಟ್ಟಳು. ಅವಳು ಯೋಚನೆ ಮಾಡುತ್ತಾಳೆ, ನನ್ನ ಗಂಡ ತುಂಬ ಬುದ್ಧಿವಂತ. ನನ್ನ ಗಂಡ ಇಷ್ಟು ಬುದ್ಧಿವಂತ ಮತ್ತು ಇಷ್ಟು ಹೆಚ್ಚು ಹಣವನ್ನು ಗಳಿಸುತ್ತಿದ್ದಾನೆ ಎಂಬುದು ಎಲ್ಲ ಊರಿನವರಿಗೆ ತಿಳಿಯಬೇಕು.
ಆಗ ವ್ಯಾಪಾರಿಯ ಹೆಂಡತಿ ತನ್ನ ಗಂಡ ಹೇಗೆ ಹಣವನ್ನು ಸಂಪಾದಿಸುತ್ತಿದ್ದಾನೋ ಎಂಬ ವಿಷಯವನ್ನು ಇಡೀ ನಗರಕ್ಕೆ ಹಬ್ಬಿಸಿದಳು. ಆ ನಗರದ ಕೆಲವು ಜನರಿಗೆ ವ್ಯಾಪಾರಿ ಹೇಗೆ ಹಣ ಸಂಪಾದಿಸುತ್ತಿದ್ದಾನೆ ಎಂದು ತಿಳಿದಾಗ ಅವರೆಲ್ಲರೂ ಧಾನ್ಯದ ವ್ಯಾಪಾರವನ್ನು ಮಾಡಲು ಪ್ರಾರಂಭಿಸಿದರು. ಈಗ ನಗರದ ಅನೇಕ ಜನರು ಧಾನ್ಯದ ವ್ಯಾಪಾರವನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ವ್ಯಾಪಾರಿ ಮೊದಲು ಕಡಿಮೆ ಬೆಲೆಗೆ ಧಾನ್ಯವನ್ನು ಖರೀದಿಸುತ್ತಿದ್ದನು. ಅದೇ ಧಾನ್ಯ ಈಗ ದುಬಾರಿ ಬೆಲೆಗೆ ಮಾರಾಟವಾಗಲು ಪ್ರಾರಂಭಿಸಿತು. ವ್ಯಾಪಾರಿಯ ವ್ಯಾಪಾರವು ಸ್ವಲ್ಪ ಕಡಿಮೆಯಾಗಲು ಪ್ರಾರಂಭಿಸಿತು. ಅವನಿಗೆ ಲಾಭಗಳು ಬರಲಿಲ್ಲ ಮತ್ತು ನಿಧಾನವಾಗಿ ಅವನು ಬಡವನಾಗುತ್ತಾ ಹೋದನು. ವ್ಯಾಪಾರಿಯ ಸಂಪೂರ್ಣ ವ್ಯಾಪಾರವು ಕುಸಿಯಿತು. ಇದನ್ನು ನೋಡಿ ಅವನು ತುಂಬ ಚಿಂತೆಪಟ್ಟನು ಮತ್ತು ದುಃಖಿತನಾದನು. ಒಂದು ದಿನ ವ್ಯಾಪಾರಿ ತನ್ನ ವ್ಯಾಪಾರದ ತೊಂದರೆಯಿಂದ ತುಂಬ ಬೇಸರಪಟ್ಟು ತೋಟದಲ್ಲಿ ಕುಳಿತಿದ್ದನು. ಆಗ ಸನ್ಯಾಸಿಯು ಅವನ ಹತ್ತಿರ ಬರುತ್ತಾರೆ. ಆಗ ವ್ಯಾಪಾರಿಯನ್ನು ಕೇಳುತ್ತಾರೆ, ಮಗು, ಏನಾಯಿತು? ಇಂದು ನೀನು ಸ್ವಲ್ಪ ತೊಂದರೆಯಲ್ಲಿರುವಂತೆ ಕಾಣುತ್ತಿರುವೆ ಎಂದು ಕೇಳುತ್ತಾರೆ. ಅದಕ್ಕೆ ವ್ಯಾಪಾರಿಯು ಹೇಳುತ್ತಾನೆ, ಸ್ವಾಮಿ, ನನ್ನ ವ್ಯಾಪಾರವು ಬಹಳ ನಷ್ಟದಲ್ಲಿ ಸಾಗುತ್ತಿದೆ. ಲಾಭವು ಬಹಳ ಕಡಿಮೆಯಾಗಿದೆ. ನಗರದ ಅನೇಕ ಜನರು ಧಾನ್ಯದ ವ್ಯಾಪಾರವನ್ನು ಪ್ರಾರಂಭಿಸಿದ್ದಾರೆ. ಇದರಿಂದ ನನ್ನ ವ್ಯಾಪಾರವು ಮುಳುಗುತ್ತಿದೆ ಎಂದು ಹೇಳುತ್ತಾನೆ. ವ್ಯಾಪಾರಿಯ ಮಾತುಗಳನ್ನು ಕೇಳಿದ ಆ ಸನ್ಯಾಸಿಯು ಹೇಳುತ್ತಾರೆ, ಮಗು, ನೀನು ಹೇಗೆ ಹಣವನ್ನು ಸಂಪಾದಿಸುತ್ತಿದ್ದೀಯಾ, ಹೇಗೆ ನಿನ್ನ ಜೀವನವನ್ನು ನಡೆಸುತ್ತಿದ್ದೀಯಾ ಎಂದು ನೀನು ಯಾರಿಗಾದರೂ ಹೇಳಿದ್ದೀಯಾ ಎಂದು ಕೇಳುತ್ತಾರೆ. ಆಗ ವ್ಯಾಪಾರಿಯು ಹೇಳುತ್ತಾನೆ, ಹೌದು ಸ್ವಾಮಿ, ನಾನು ನನ್ನ ಹೆಂಡತಿಗೆ ಎಲ್ಲ ವಿಷಯಗಳನ್ನು ಹೇಳಿದ್ದೆ. ನೀವು ಇಷ್ಟು ಹಣವನ್ನು ಹೇಗೆ ಸಂಪಾದಿಸಿದ್ದೀರಿ ಎಂದು ಅವಳು ನನ್ನನ್ನು ಕೇಳುತ್ತಿದ್ದಳು. ಆಗ ನಾನು ಧಾನ್ಯದ ವ್ಯಾಪಾರ ಮಾಡಿ ಹಣ ಸಂಪಾದಿಸುತ್ತಿದ್ದೇನೆಂದು ನಾನು ಅವಳಿಗೆ ಹೇಳಿದೆ ಎಂದು ವ್ಯಾಪಾರಿಯು ಹೇಳುತ್ತಾನೆ. ಆಗ ಸನ್ಯಾಸಿಗೆ ಎಲ್ಲ ವಿಷಯಗಳು ಅರ್ಥವಾಯಿತು. ಆಗ ಸನ್ಯಾಸಿಯು ಹೇಳುತ್ತಾರೆ, ಮಗು, ನೀನು ತುಂಬ ದೊಡ್ಡ ತಪ್ಪು ಮಾಡಿದ್ದೀಯಾ. ನೀನು ಈ ವಿಷಯಗಳನ್ನು ನಿನ್ನ ಹೆಂಡತಿಗೆ ಹೇಳಬಾರದಿತ್ತು. ಇಂದು ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಈ ಕಥೆಯ ಮೂಲಕ ಎಷ್ಟು ಆಪ್ತರಾಗಿದ್ದರೂ ಈ 3 ವಿಷಯಗಳನ್ನು ಎಂದಿಗೂ ಹೇಳಬಾರದು ಎಂದು ತಿಳಿಸುತ್ತದೆ. ಇದರಿಂದ ಬಡತನವು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ವೀಕ್ಷಕರೇ, ಈಗ ಸನ್ಯಾಸಿಯು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಒಂದು ಊರಿನಲ್ಲಿ ಒಬ್ಬ ಬಡವ ವಾಸಿಸುತ್ತಿದ್ದನು. ಅವನು ಎಷ್ಟು ಬಡವನಾಗಿದ್ದನೆಂದರೆ ತನ್ನ ಕುಟುಂಬಕ್ಕೆ ಸರಿಯಾಗಿ ಊಟವನ್ನು ಒದಗಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಂತರ ಸನ್ಯಾಸಿಯು ಹೇಳುತ್ತಾರೆ, ಮಗು, ಬಡತನವು ಮನುಷ್ಯನಿಗೆ ಒಂದು ಅವಮಾನಕರವಾದ ದುಃಖವಾಗಿತ್ತು. ಹಣವಿಲ್ಲದೆ ಸಂಸಾರ ಮತ್ತು ಮನೆಯನ್ನು ನಡೆಸುವುದು ಬಹಳ ಕಷ್ಟವಾಗಿತ್ತು. ನಂತರ ಸನ್ಯಾಸಿ ಮುಂದುವರಿಸುತ್ತಾ ಹೇಳುತ್ತಾನೆ, ಮಗು, ಆ ಬಡವ ಹೇಗೋ ತನ್ನ ಮನೆಯವರ ಹೊಟ್ಟೆ ತುಂಬಿಸುತ್ತಿದ್ದನು. ಕೆಲವೊಮ್ಮೆ ಅವರಿಗೆ ಊಟ ಸಿಗುತ್ತಿತ್ತು, ಕೆಲವೊಮ್ಮೆ ತಿನ್ನಲು ಊಟ ಸಿಗುತ್ತಿರಲಿಲ್ಲ. ಒಂದು ದಿನ ಆ ಬಡವನ ಹೆಂಡತಿ ಗಂಡನಿಗೆ ಹೇಳುತ್ತಾಳೆ, ನಮ್ಮ ಬಳಿ ಹಣವೇ ಇಲ್ಲ. ಬೆಳಗ್ಗೆ ತಿಂದರೆ ಸಂಜೆಯ ನಿರೀಕ್ಷೆ ಇಲ್ಲ, ಸಂಜೆ ತಿಂದರೆ ಬೆಳಗಿನ ನಿರೀಕ್ಷೆ ಇಲ್ಲ. ಹೀಗೆ ಎಷ್ಟು ದಿನ ನಡೆಯುತ್ತದೆ? ನಾನು ಹೇಗೋ ಮನೆಯನ್ನು ನಡೆಸಿಕೊಂಡು ಹೋಗುತ್ತೇನೆ. ಆದರೆ ನೀವು ಹಣ ಸಂಪಾದಿಸಲು ಪರದೇಶಕ್ಕೆ ಹೋಗಿ. ಈ ರೀತಿ ನಮ್ಮ ಕುಟುಂಬದ ನಿರ್ವಹಣೆ ಸಾಧ್ಯವಿಲ್ಲ. ಮನುಷ್ಯನ ಬಳಿ ಎಷ್ಟೇ ಹಣವಿದ್ದರೂ ಅವನಿಗೆ ಯಾವುದೇ ಕೆಲಸವಿಲ್ಲದಿದ್ದರೆ ಆ ಹಣವು ವ್ಯರ್ಥವಾಗುತ್ತದೆ. ನಾವು ಏನನ್ನು ಮಾಡದಿದ್ದರೆ ನಮ್ಮ ಮಕ್ಕಳನ್ನು ಹೇಗೆ ಸಾಕಬೇಕು? ಹಸಿವಿನಿಂದ ಸಾಯೋದಕ್ಕಿಂತ ಯಾವುದಾದರೂ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡುವುದು ಒಳ್ಳೆಯದು. ಹೀಗೆ ಹೆಂಡತಿ ಹೇಳಿದ ಮೇಲೆ ಆ ಬಡವ ಹಣ ಸಂಪಾದಿಸುವ ಆಸೆಯಿಂದ ಮನೆಯಿಂದ ಹೊರಟನು. ಅವನು ಕಾಡಿನ ದಾರಿಯಲ್ಲಿ ಪರದೇಶಕ್ಕೆ ಹೊರಟನು.
ನಡೆಯುತ್ತಾ ನಡೆಯುತ್ತಾ ಅವನು ಒಂದು ಕಾಡನ್ನು ತಲುಪಿದನು. ದೂರದ ಪ್ರಯಾಣ ಮಾಡಿ ಸುಸ್ತಾಗಿದ್ದನು. ಆಗ ಅವನು ಮುಂದೆ ಒಂದು ನೆರಳಿನ ಆಲದ ಮರವನ್ನು ನೋಡಿದನು. ಆ ಮರದ ಉದ್ದವಾದ ಕೊಂಬೆಗಳಿದ್ದವು. ಅದರ ಬೇರುಗಳು ನೆಲವನ್ನು ಮುಟ್ಟುತ್ತಿದ್ದವು. ತಂಪಾದ ನೆರಳನ್ನು ನೋಡಿ ಆ ಬಡವ ಆ ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದನು. ಆಗ ಅವನು ಆಲದ ಮರದ ಕೆಳಗೆ ಆರಾಮಾಗಿ ಮಲಗಿದ್ದನು. ಆಗ ಅವನು ಎಲ್ಲಿಂದಲೋ ಒಂದು ಹಾವು ಬಂದು ಅದೇ ಮರವನ್ನು ಹತ್ತುತ್ತಿರುವುದನ್ನು ನೋಡಿದನು. ಬಡವ ಆ ಹಾವನ್ನು ಗಮನವಿಟ್ಟು ನೋಡುತ್ತಿದ್ದನು ಮತ್ತು ಯೋಚಿಸುತ್ತಿದ್ದನು, ಈ ಹಾವು ಈ ಆಲದ ಮರವನ್ನು ಏಕೆ ಹತ್ತುತ್ತಿದೆ ಮತ್ತು ಈಗ ಏನು ಮಾಡುತ್ತದೆ? ಆಗ ಅವನು ನೋಡುತ್ತಾನೆ, ಆ ಮರದ ಕೊಂಬೆಯ ಮೇಲೆ ಗಿಣಿ ಮತ್ತು ಮೈನಾ ಪಕ್ಷಿಗಳ ಗೂಡಿತ್ತು. ಗೂಡಿನಲ್ಲಿ ಗಿಣಿ ಮತ್ತು ಮೈನಾ ಪಕ್ಷಿಗಳ ಮರಿಗಳಿದ್ದವು. ಅವನ್ನು ನೋಡಿ ಗಿಣಿ ಮತ್ತು ಮೈನಾ ಪಕ್ಷಿಗಳ ಮರಿಗಳು ಭಯದಿಂದ ಕಿರುಚಲು ಪ್ರಾರಂಭಿಸಿದವು. ಆ ಬಡವ ನೋಡುತ್ತಲೇ ಅರ್ಥ ಮಾಡಿಕೊಂಡನು, ಈ ದುಷ್ಟ ಹಾವು ಈ ಮರಿಗಳನ್ನು ತಿನ್ನಲು ಬಂದಿದೆ. ಅವನು ಯೋಚಿಸುತ್ತಾನೆ, ನಾನು ಈ ಮರಿಗಳನ್ನು ನೋಡಿದ್ದೇನೆ. ಈಗ ನಾನು ಅವುಗಳನ್ನು ಉಳಿಸದಿದ್ದರೆ ನನಗೆ ಬಹಳ ಪಾಪ ಬರುತ್ತದೆ. ಮಕ್ಕಳೇ, ಅವರು ಮನುಷ್ಯರ ಮಕ್ಕಳಾಗಿರಲಿ ಅಥವಾ ಯಾವುದೇ ಪಕ್ಷಿಯ ಮಕ್ಕಳಾಗಿರಲಿ, ಮಕ್ಕಳನ್ನು ಯಾವಾಗಲೂ ರಕ್ಷಿಸಬೇಕು. ಅತ್ತ ಒಂದು ಹಾವು ಆ ಮರಿಗಳ ಹತ್ತಿರ ತಲುಪುತ್ತದೆ. ಆಗ ಆ ಬಡವನು ಎದ್ದು ಬೇಗನೆ ಆಲದ ಮರವನ್ನು ಹತ್ತುತ್ತಾನೆ. ನಂತರ ಅವನು ಆ ಹಾವನ್ನು ಕೊಂದು ಕೆಳಗೆ ಎಸೆಯುತ್ತಾನೆ. ನಂತರ ಅದೇ ಆಲದ ಮರದ ಕೆಳಗೆ ಬಂದು ಮಲಗಿದನು. ಗಿಣಿ ಮತ್ತು ಮೈನಾ ಪಕ್ಷಿಗಳ ಮರಿಗಳು ತಮ್ಮನ್ನು ರಕ್ಷಿಸಿದ ಆ ಬಡವನಿಗೆ ಮನಸ್ಸಿನಲ್ಲಿ ಬಹಳ ಧನ್ಯವಾದಗಳು ಹೇಳಿದವು. ಅದೇ ಸಮಯದಲ್ಲಿ ಗಿಣಿ ಮತ್ತು ಮೈನಾ ತಮ್ಮ ಮಕ್ಕಳ ಬಳಿ ಬರುತ್ತಾರೆ. ತಮ್ಮ ತಂದೆ ತಾಯಿಯನ್ನು ಹತ್ತಿರ ಬರುವುದನ್ನು ನೋಡಿ ಗಿಣಿ ಮತ್ತು ಮೈನಾ ಪಕ್ಷಿಗಳ ಮರಿಗಳು ಬಹಳ ಸಂತೋಷಪಡುತ್ತವೆ ಮತ್ತು ಅವರಿಗೆ ಇಡೀ ಘಟನೆಯನ್ನು ಹೇಳುತ್ತವೆ. ಈ ಮರದ ಕೆಳಗೆ ಮಲಗಿರುವ ಮನುಷ್ಯನು ನಮಗೆ ದೇವದೂತನಾಗಿ ಬಂದಿದ್ದಾನೆ. ನಮ್ಮನ್ನು ತಿನ್ನಲು ಒಂದು ಭಯಾನಕ ಹಾವು ಬಂದಿತ್ತು. ಈ ಮನುಷ್ಯನೇ ಆ ಭಯಾನಕ ಹಾವನ್ನು ಕೊಂದು ನಮ್ಮ ಪ್ರಾಣವನ್ನು ಉಳಿಸಿದನು. ಆ ಮನುಷ್ಯನು ಆ ಹಾವನ್ನು ಕೊಂದಿಲ್ಲ ಎಂದಿದ್ದರೆ ನಾವು ಗೂಡಿನಲ್ಲಿ ಜೀವಂತವಾಗಿ ಇರುತ್ತಿರಲಿಲ್ಲ. ಅವನು ನಮ್ಮ ಮೇಲೆ ದೊಡ್ಡ ಉಪಕಾರ ಮಾಡಿದ್ದಾನೆ. ತಮ್ಮ ಮಕ್ಕಳ ಬಾಯಿಂದ ಆ ಪ್ರಯಾಣಿಕನ ಬಗ್ಗೆ ಹೇಳುತ್ತಿರುವುದನ್ನು ಕೇಳಿ ಗಿಣಿ ಮತ್ತು ಮೈನಾ ಬಹಳ ಸಂತೋಷಪಡುತ್ತವೆ. ಗಿಣಿ ಮತ್ತು ಮೈನಾ ಆ ಬಡವನ ಬಳಿ ಹೋಗಿ ಹೇಳುತ್ತವೆ, ಹೇ ಮನುಷ್ಯ, ನೀನು ಇಂದು ನಮ್ಮ ಮಕ್ಕಳ ಜೀವವನ್ನು ಉಳಿಸಿ ನಮ್ಮನ್ನು ಋಣಿಗಳಾಗಿ ಮಾಡಿದ್ದೀಯ. ನೀನು ಯಾರು ಮತ್ತು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತವೆ. ಆಗ ಆ ಬಡವನು ಹೇಳುತ್ತಾನೆ, ಏ ಪಕ್ಷಿಗಳೇ, ನಾನು ಒಬ್ಬ ಬಡವ ಮತ್ತು ಹಣ ಸಂಪಾದಿಸಲು ಪರದೇಶಕ್ಕೆ ಹೋಗುತ್ತಿದ್ದೆ. ನಾನು ಪ್ರಯಾಣದಿಂದ ಸುಸ್ತಾಗಿದ್ದೆ. ಆದ್ದರಿಂದ ಈ ಆಲದ ಮರದ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದೆ. ಆಗ ಒಂದು ದುಷ್ಟ ಹಾವು ನಿಮ್ಮ ಮಕ್ಕಳನ್ನು ತಿನ್ನಲು ನಿಮ್ಮ ಗೂಡಿನ ಬಳಿ ಹೋಗುತ್ತಿರುವುದನ್ನು ನೋಡಿದೆ. ನಾನು ಅದನ್ನು ಕೊಂದೆ. ಆಗ ಗಿಣಿ ಮತ್ತು ಮೈನಾ ಹೇಳಿದವು, ಸಹೋದರ, ನೀನು ನಮಗೆ ಬಹಳ ದೊಡ್ಡ ಉಪಕಾರ ಮಾಡಿದ್ದೀಯ. ಜಗತ್ತಿನಲ್ಲಿ ಮಕ್ಕಳಿಂದಲೇ ದೊಡ್ಡ ಸಂತೋಷ. ಮಕ್ಕಳಿಗಿಂತ ಪ್ರಿಯವಾದದ್ದು ಯಾವುದೂ ಇರುವುದಿಲ್ಲ. ನೀನು ನಿನ್ನ ಮಕ್ಕಳಿಗಾಗಿಯೇ ಹಣ ಸಂಪಾದಿಸಲು ಹೋಗುತ್ತಿದ್ದೀಯ. ಈಗ ನೀನು ನಮ್ಮ ಮಕ್ಕಳ ಜೀವವನ್ನು ಉಳಿಸಿದ್ದೀಯ. ಆದ್ದರಿಂದ ನಾವು ನಿನ್ನ ಮಕ್ಕಳ ಹಸಿವನ್ನು ತೀರಿಸಲು ಪ್ರಯತ್ನಿಸುತ್ತೇವೆ. ಆಗ ಆ ಪಕ್ಷಿಗಳು ಹೇಳುತ್ತವೆ, ನಾವು ಇಬ್ಬರು ಗಿಣಿ ಮತ್ತು ಮೈನಾ ಎಂಬ ಪಕ್ಷಿಗಳು. ನಾವು ಯಾವಾಗಲೂ ಬೆಲೆಬಾಳುವ ಮುತ್ತುಗಳನ್ನು ತಿನ್ನುತ್ತೇವೆ ಮತ್ತು ಈ ಮುತ್ತುಗಳು ಮನುಷ್ಯರಿಗೆ ಬಹಳ ಮೌಲ್ಯಯುತವಾಗಿವೆ ಎಂದು ಕೇಳಿದ್ದೇವೆ. ನಾವು ನಿನಗೆ ಕೆಲವು ಮುತ್ತುಗಳನ್ನು ನೀಡುತ್ತೇವೆ.
ಅವುಗಳನ್ನು ಮಾರಾಟ ಮಾಡಿ ಮಾರುಕಟ್ಟೆಯಿಂದ ತಿನ್ನುವ ವಸ್ತುಗಳನ್ನು ತೆಗೆದುಕೊಂಡು ಬಾ, ಮತ್ತು ಇಂದಿನಿಂದ ನೀನು ಇಲ್ಲೇ ಇದ್ದು ನಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಿರು. ನಾವು ಪ್ರತಿದಿನ ನಿನಗೆ ಇದೇ ರೀತಿ ಬೆಲೆಬಾಳುವ ಮುತ್ತುಗಳನ್ನು ತಂದುಕೊಡುತ್ತೇವೆ. ಗಿಣಿ ಮತ್ತು ಮೈನಾದ ಮಾತನ್ನು ಕೇಳಿ ಆ ಬಡವ ಸಂತೋಷಪಟ್ಟನು. ಅವನು ಯೋಚಿಸಿದನು, ನನಗೆ ಇಲ್ಲೇ ಹಣ ಸಿಕ್ಕರೆ ನಾನು ಹೊರಗೆ ಏಕೆ ಹೋಗಬೇಕು ಎಂದು ಯೋಚಿಸುತ್ತಾನೆ. ಹಾಗೆ ಅವನು ಗಿಣಿಯಿಂದ ಕೆಲವು ಮುತ್ತುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗುತ್ತಾನೆ ಮತ್ತು ತನ್ನ ತಿನ್ನುವ ವಸ್ತುಗಳನ್ನು ಖರೀದಿಸಿದನು. ಆ ಮರದ ಕೆಳಗೆ ಒಂದು ಗುಡಿಸಲನ್ನು ಮಾಡಿಕೊಂಡು ಅಲ್ಲೇ ಇರಲು ಪ್ರಾರಂಭಿಸಿದನು ಮತ್ತು ಗಿಣಿ ಮತ್ತು ಮೈನಾ ಪಕ್ಷಿಗಳ ಮರಿಗಳನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದನು. ಈಗ ಗಿಣಿ ಮತ್ತು ಮೈನಾ ನಿಶ್ಚಿಂತೆಯಾಗಿದ್ದವು. ಅವರಿಗೆ ತಮ್ಮ ಮಕ್ಕಳನ್ನು ರಕ್ಷಿಸುವವನು ಸಿಕ್ಕಿದ್ದನು. ಈಗ ಅವರು ನಿಶ್ಚಿಂತೆಯಿಂದ ಬೆಳಗ್ಗೆ ತಮ್ಮ ಗೂಡಿನಿಂದ ಊಟಕ್ಕಾಗಿ ಹಾರಿ ಹೋಗುತ್ತಿದ್ದರು ಮತ್ತು ಸಂಜೆ ಹಿಂದಿರುಗುತ್ತಿದ್ದರು. ತಮ್ಮ ಮಕ್ಕಳನ್ನು ಗೂಡಿನಲ್ಲಿ ಸುರಕ್ಷಿತವಾಗಿ ನೋಡಿ ಅವರು ಬಹಳ ಸಂತೋಷಪಡುತ್ತಿದ್ದರು ಮತ್ತು ಆ ಬಡವನಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದರು ಮತ್ತು ಅವನಿಗೆ ಕೆಲವು ಮುತ್ತುಗಳನ್ನು ತಂದುಕೊಡುತ್ತಿದ್ದರು. ಈ ರೀತಿ ನಿಧಾನವಾಗಿ ಗಿಣಿ ಮತ್ತು ಮೈನಾದ ಕೆಲಸ ಮಾಡುತ್ತಾ ಆ ಬಡವನಿಗೆ 2 ತಿಂಗಳು ಕಳೆದಿತ್ತು. ಇತ್ತ ಗಿಣಿ ಮತ್ತು ಮೈನಾ ಪಕ್ಷಿಗಳ ಮರಿಗಳು ದೊಡ್ಡವರಾದರು. ಈಗ ಆ ಬಡವನಿಗೆ ತನ್ನ ಹೆಂಡತಿ ಮತ್ತು ಮಕ್ಕಳ ನೆನಪು ಬರಲು ಪ್ರಾರಂಭಿಸಿತು. ಒಂದು ದಿನ ಅವನು ಗಿಣಿ ಮತ್ತು ಮೈನಾಗೆ ಹೇಳುತ್ತಾನೆ, ನಾನು ನಮ್ಮ ಮನೆಗೆ ಹೋಗಲು ಬಯಸುತ್ತಿದ್ದೇನೆ. ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಗಿಣಿ ಮತ್ತು ಮೈನಾ ಹೇಳಿದವು, ಏ ಸಹೋದರ, ಈಗ ನೀನು ಆರಾಮಾಗಿ ನಿನ್ನ ಮನೆಗೆ ಹೋಗಿ ನಿನ್ನ ಮಕ್ಕಳೊಂದಿಗೆ ಇರು. ನಮ್ಮ ಮಕ್ಕಳು ಈಗ ಹಾರಾಡಲು ಸಮರ್ಥರಾಗಿದ್ದಾರೆ. ಈಗ ಯಾವುದೇ ಭಯವಿಲ್ಲ. ನೀನು ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ನೋಡು. ನಿನಗೆ ನಮ್ಮನ್ನು ಭೇಟಿ ಮಾಡಲು ಮನಸ್ಸಾದರೆ ಇದೇ ಸ್ಥಳಕ್ಕೆ ಬಾ. ಇಷ್ಟು ಹೇಳಿ ಗಿಣಿ ಮತ್ತು ಮೈನಾ ಆ ಬಡವನಿಗೆ ಬಹಳಷ್ಟು ಮುತ್ತುಗಳನ್ನು ನೀಡುತ್ತವೆ. ಈಗ ಆ ಬಡವ ಆ ಮುತ್ತುಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ತನ್ನ ಮನೆಗೆ ತಲುಪುತ್ತಾನೆ. ಅವನು ಆ ಮುತ್ತುಗಳನ್ನು ತನ್ನ ಹೆಂಡತಿಗೆ ತೋರಿಸಿದಾಗ ಅವಳು ಬಹಳ ಸಂತೋಷಪಡುತ್ತಾಳೆ. ಅವಳು ಕೇಳಿದಳು, ಪತಿರಾಯ, ನೀವು ಈ ಬೆಲೆಬಾಳುವ ಮುತ್ತುಗಳನ್ನು ಎಲ್ಲಿಂದ ತಂದಿರಿ ಎಂದು ಕೇಳುತ್ತಾಳೆ. ಆಗ ಆ ಮನುಷ್ಯ ಹೇಳುತ್ತಾನೆ, ನಾನು ಕಳೆದ 2 ತಿಂಗಳುಗಳಿಂದ ಗಿಣಿ ಮತ್ತು ಮೈನಾದ ಕೆಲಸ ಮಾಡುತ್ತಿದ್ದೆ. ಅವರೇ ನನಗೆ ಈ ಬೆಲೆಬಾಳುವ ಮುತ್ತುಗಳನ್ನು ನೀಡಿದ್ದಾರೆ. ಈ ಮುತ್ತುಗಳು ಬಹಳ ಬೆಲೆಬಾಳುವ ಮತ್ತು ಅಮೂಲ್ಯವಾದವು. ಇವುಗಳನ್ನು ಮಾರಾಟ ಮಾಡಿ ನಾವು ನಮ್ಮ ಮನೆಯನ್ನು ದೊಡ್ಡದಾಗಿ ಕಟ್ಟಿಸೋಣ. ನಮ್ಮ ಮಕ್ಕಳಿಗೆ ಒಳ್ಳೆಯ ಬಟ್ಟೆಗಳನ್ನು ತರೋಣ. ನಿನಗೆ ಹೊಸ ಹೊಸ ಆಭರಣಗಳನ್ನು ಮಾಡಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಆ ಬಡವನು ಆ ಮುತ್ತುಗಳನ್ನು ಮಾರಾಟ ಮಾಡಿ ಮಾರುಕಟ್ಟೆಯಿಂದ ತನ್ನ ಮನೆಯ ಎಲ್ಲ ಅಗತ್ಯ ವಸ್ತುಗಳನ್ನು ತಂದನು ಮತ್ತು ತನ್ನ ಹೊಸ ಮನೆಯನ್ನು ಕಟ್ಟಿಸಲು ಪ್ರಾರಂಭಿಸಿದನು ಮತ್ತು ಅವನು ಆರಾಮಾದ ಜೀವನವನ್ನು ನಡೆಸಲು ಪ್ರಾರಂಭಿಸಿದನು. ಅದೇ ನಗರದ ರಾಜ ಪ್ರತಾಪ್ ಸಿಂಗ್ ಒಂದು ವಿಚಿತ್ರವಾದ ಕಾಯಿಲೆಯಿಂದ ಬಳಲುತ್ತಿದ್ದನು. ದೂರ ದೂರದ ವೈದ್ಯರು ಅವನನ್ನು ನೋಡಲು ಬರುತ್ತಿದ್ದರು ಮತ್ತು ತಮ್ಮ ತಮ್ಮ ರೀತಿಯಲ್ಲಿ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದರು. ಆದರೆ ರಾಜನ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಬರಲು ಸಾಧ್ಯವಾಗಲಿಲ್ಲ. ಯಾರ ಚಿಕಿತ್ಸೆಯಿಂದಲೂ ರಾಜನು ಗುಣಮುಖನಾಗದಿದ್ದಾಗ ಒಬ್ಬ ವೈದ್ಯನು ರಾಜನಿಗೆ ಹೇಳುತ್ತಾನೆ, ಮಹಾರಾಜ, ನಿಮಗೆ ಗಿಣಿ ಮರಿಯ ಮಾಂಸ ಸಿಕ್ಕರೆ ನಿಮ್ಮ ಜೀವ ಉಳಿಸಬಹುದು. ಆಗ ನೀವು ಶಾಶ್ವತವಾಗಿ ಗುಣಮುಖರಾಗುತ್ತೀರಿ. ಈ ರೀತಿ ವೈದ್ಯನ ಮಾತನ್ನು ಕೇಳಿ ರಾಜ ಪ್ರತಾಪ್ ಸಿಂಗ್ ತನ್ನ ರಾಜ್ಯದಲ್ಲಿ ಯಾರು ಗಿಣಿಯನ್ನು ತಂದುಕೊಡುತ್ತಾರೋ ಅವರಿಗೆ ಚಿನ್ನದ ನಾಣ್ಯಗಳನ್ನು ನೀಡಲಾಗುವುದು ಎಂದು ಘೋಷಿಸಿದನು. ನಿಧಾನವಾಗಿ ಈ ವಿಷಯವು
ಇಡೀ ರಾಜ್ಯದಲ್ಲಿ ಹರಡಿತು. ಎಲ್ಲರೂ ಗಿಣಿಯನ್ನು ಹುಡುಕುತ್ತಾ ಅತ್ತಿತ್ತ ತಿರುಗಾಡುತ್ತಿದ್ದರು. ಆದರೆ ಯಾರಿಗೂ ಗಿಣಿ ಸಿಗಲಿಲ್ಲ. ಒಂದು ದಿನ ಬಡವನ ಹೆಂಡತಿ ತನ್ನ ಅಕ್ಕಪಕ್ಕದ ಮನೆಯವರ ಜೊತೆ ಕುಳಿತು ಮಾತನಾಡುತ್ತಿದ್ದಳು. ಕೆಲವು ಮನೆ ಕೆಲಸದ ವಿಷಯಗಳು ನಡೆಯುತ್ತಿದ್ದವು. ಮಾತಿನ ಮಧ್ಯೆ ಗಿಣಿಯ ಪ್ರಸ್ತಾಪ ಬಂದಿತು. ಆಗ ತನ್ನ ಪಕ್ಕದ ಮನೆಯವಳು ಹೇಳುತ್ತಾಳೆ, ಸಹೋದರಿ, ಮಹಾರಾಜರು ಗಿಣಿ ಮರಿಯನ್ನು ತರಲು ಆದೇಶಿಸಿದ್ದಾರೆ ಎಂದು ನಿಮಗೆ ಗೊತ್ತಿದೆಯೇ? ಗಿಣಿಯನ್ನು ತರುವುದು ಸುಲಭದ ಕೆಲಸವಲ್ಲ ಎಂದು ಹೇಳುತ್ತಾಳೆ. ಆಗ ಬಡವನ ಹೆಂಡತಿ ಹೇಳುತ್ತಾಳೆ, ಸಹೋದರಿಯರೇ, ಗಿಣಿಯನ್ನು ತರುವುದು ದೊಡ್ಡ ವಿಷಯವೇನಲ್ಲ. ನನ್ನ ಗಂಡ 2 ತಿಂಗಳು ಗಿಣಿ ಮತ್ತು ಮೈನದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅವರು ಒಂದಲ್ಲ ಅನೇಕ ಗಿಣಿಗಳನ್ನು ತರಬಹುದು. ಇಷ್ಟು ಹೇಳಿ ಅವಳು ಮನೆಗೆ ಹೋದಳು. ನಗರದ ಮಹಿಳೆಯರು ಅವಳ ಮಾತನ್ನು ಕೇಳಿ ತಮ್ಮ ಗಂಡಂದಿರಿಗೆ ಹೇಳಿದರು. ನಿಧಾನವಾಗಿ ಈ ವಿಷಯವು ಇಡೀ ಊರಿನಲ್ಲಿ ಹರಡಿತು. ರಾಜನು ಸಹ ತನ್ನ ರಾಜ್ಯದಲ್ಲಿ ಗಿಣಿ ಮತ್ತು ಮೈನದ ಬಳಿ ಕೆಲಸ ಮಾಡಿಕೊಂಡು ಬಂದಿರುವ ಒಬ್ಬ ವ್ಯಕ್ತಿ ಇದ್ದಾನೆಂದು ಕೇಳಿದನು. ಆಗ ಮಹಾರಾಜನು ತನ್ನ ಸೈನಿಕರಿಗೆ ಆ ಮನುಷ್ಯನನ್ನು ಹಿಡಿದು ತರಲು ಹೇಳುತ್ತಾನೆ. ಆಗ ಸೈನಿಕರು ಆ ಬಡವನನ್ನು ಕರೆದುಕೊಂಡು ಬರುತ್ತಾರೆ. ಆಗ ಮಹಾರಾಜನು ಆ ಬಡವನಿಗೆ ಒಂದು ಗಿಣಿ ಮರಿಯನ್ನು ತಂದುಕೊಡಲು ಹೇಳುತ್ತಾನೆ. ಇದಕ್ಕೆ ಬದಲಾಗಿ ನಾವು ನೀನು ಕೇಳಿದಷ್ಟು ಬಹುಮಾನವನ್ನು ನೀಡುತ್ತೇವೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಆ ಮನುಷ್ಯ ಗಾಬರಿಗೊಂಡನು ಮತ್ತು ಹೇಳುತ್ತಾನೆ, ಮಹಾರಾಜ, ನೀವು ನನ್ನ ಪ್ರಾಣವನ್ನು ತೆಗೆದುಕೊಂಡರೂ ಪರವಾಗಿಲ್ಲ, ಆದರೆ ನಾನು ನಿಮಗೆ ಗಿಣಿ ಮರಿಯನ್ನು ತಂದುಕೊಡಲು ಸಾಧ್ಯವಿಲ್ಲ. ನಾನು ಅವರ ಜೀವವನ್ನು ಉಳಿಸಿದ್ದೆ. ರಕ್ಷಕನು ಭಕ್ಷಕನಾಗುವುದು ಹೇಗೆ ಸಾಧ್ಯ ಎಂದು ಹೇಳುತ್ತಾನೆ. ಆಗ ಮಹಾರಾಜರು ತುಂಬ ಕೋಪಗೊಳ್ಳುತ್ತಾರೆ ಮತ್ತು ಆತನಿಗೆ ಹೇಳುತ್ತಾರೆ, ನೀನು ನಮ್ಮ ಮಾತನ್ನು ಕೇಳದಿದ್ದರೆ ಮತ್ತು ಗಿಣಿ ಮರಿಯನ್ನು ತಂದುಕೊಡದಿದ್ದರೆ ನಾವು ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕೊಲ್ಲಿಸುತ್ತೇವೆ ಎಂದು ಹೇಳುತ್ತಾನೆ. ಮಹಾರಾಜನ ಮಾತನ್ನು ಕೇಳಿ ಆ ಬಡವನು ಬಹಳ ಗಾಬರಿಗೊಂಡನು. ಅವನು ಯೋಚಿಸಿದನು, ಈಗ ನಾನು ಹೇಗಾದರೂ ಮಾಡಿ ಗಿಣಿ ಮರಿಯನ್ನು ತಂದು ರಾಜನಿಗೆ ಕೊಡಲೇಬೇಕು ಎಂದು ಯೋಚಿಸುತ್ತಾ ತನ್ನ ಮನೆಗೆ ಹೊರಡುತ್ತಾನೆ. ಮನೆಗೆ ಬಂದ ತಕ್ಷಣ ತನ್ನ ಹೆಂಡತಿಯನ್ನು ಬೈಯಲು ಪ್ರಾರಂಭಿಸಿದನು. ನೀನು ಏನು ಮಾಡಿದೆ? ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲವೇ? ನಾನು ಏನು ಮಾಡುತ್ತಿದ್ದೇನೆ ಮತ್ತು ಎಲ್ಲಿಗೆ ಹೋಗಿದ್ದೇನೆ ಎಂದು ನಿನಗೆ ತಿಳಿದಿಲ್ಲವೇ? ನೀನು ಈ ವಿಷಯಗಳನ್ನು ಊರಿನ ಮಹಿಳೆಯರಿಗೆ ಏಕೆ ಹೇಳಿದೆ? ನಿಧಾನವಾಗಿ ಈ ವಿಷಯ ಮಹಾರಾಜ ಪ್ರತಾಪ್ ಸಿಂಗ್ಗೆ ತಲುಪಿತು. ಈಗ ಹೇಳು, ನಾನು ಏನು ಮಾಡಲಿ? ಯಾವ ಗಿಣಿ ಮತ್ತು ಮೈನಾಗಳು ನಮಗೆ ತಿನ್ನಲು ಊಟ, ಇರಲು ಹೊಸ ಮನೆ ಮತ್ತು ಹೊಸ ಬಟ್ಟೆಗಳನ್ನು ಕೊಟ್ಟಿದ್ದಾವೆ. ನಾನು ಅವರಿಗೆ ಹೇಗೆ ದ್ರೋಹ ಮಾಡಲಿ? ನೀನು ಈ ವಿಷಯವನ್ನು ಆ ಮಹಿಳೆಯರಿಗೆ ಹೇಳಿ ಬಹಳ ದೊಡ್ಡ ತಪ್ಪು ಮಾಡಿದ್ದೀಯಾ ಎಂದು ಹೇಳುತ್ತಾನೆ. ಆಗ ಕಥೆಯನ್ನು ಹೇಳುತ್ತಿದ್ದ ಸನ್ಯಾಸಿಯು ಹೇಳುತ್ತಾರೆ, ಮಗು, ಮನೆಯ ಕೆಲವು ವಿಷಯಗಳನ್ನು ಎಂದಿಗೂ ಬೇರೆಯವರಿಗೆ ಹೇಳಬಾರದು. ಅದರಲ್ಲಿ ಮೊದಲನೆಯದು ನಿಮ್ಮ ಮನೆಯಲ್ಲಿ ಎಷ್ಟು ಹಣವಿದೆ ಮತ್ತು ನಿಮ್ಮ ಆದಾಯದ ಮೂಲ ಯಾವುದು ಎಂಬ ವಿಷಯಗಳನ್ನು ಎಂದಿಗೂ ಬೇರೆಯವರಿಗೆ ಹೇಳಬಾರದು. ಎರಡನೆಯದಾಗಿ ಮನೆಯಲ್ಲಿನ ಪರಸ್ಪರ ಪ್ರೀತಿಯ ವಿಷಯಗಳು, ಗಂಡ ಹೆಂಡತಿಯ ಪ್ರೀತಿಯ ವಿಷಯಗಳನ್ನು ಹೊರಗಿನವರ ಮುಂದೆ ಹೇಳಬಾರದು. ಮೂರನೆಯದು ಪರಸ್ಪರ ಜಗಳಗಳು, ಭಿನ್ನಾಭಿಪ್ರಾಯಗಳು, ಮಾನ ಅವಮಾನದ ವಿಷಯಗಳನ್ನು ಎಂದಿಗೂ ಬೇರೆಯವರ ಮುಂದೆ ಹೇಳಬಾರದು. ಇದಲ್ಲದೆ ಜನರು ನಮ್ಮ ರಹಸ್ಯಗಳನ್ನು ತಿಳಿದುಕೊಂಡು ನಮ್ಮ ದೌರ್ಬಲ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ಲಾಭವನ್ನು ಪಡೆಯುತ್ತಾರೆ ಎಂದು ಸನ್ಯಾಸಿಯು ಹೇಳುತ್ತಾ ಕಥೆಯನ್ನು ಮುಂದುವರಿಸುತ್ತಾರೆ. ಮಗು, ಆಗ ಆ ಬಡವ ಅವನ ಹೆಂಡತಿಗೆ ಹೇಳುತ್ತಾನೆ, ಪ್ರಿಯೆ, ನಿನ್ನ ಈ ತಪ್ಪಿನಿಂದ
ಇಂದು ನಮ್ಮ ಕುಟುಂಬವು ಸಾವಿನ ದವಡೆಗೆ ಸಿಲುಕಿದೆ. ನೀನು ಈ ವಿಷಯವನ್ನು ಮುಚ್ಚಿಟ್ಟಿದ್ದರೆ ಇಂದು ನಾವು ನಿರ್ಭಯವಾಗಿ ನಮ್ಮ ಮನೆಯಲ್ಲಿ ಸಂತೋಷದ ಜೀವನವನ್ನು ನಡೆಸುತ್ತಿದ್ದೆವು. ಈಗ ರಾಜನ ಆಜ್ಞೆಯಾಗಿದೆ, ಆದ್ದರಿಂದ ಗಿಣಿ ಮರಿಯನ್ನು ತಂದು ರಾಜನಿಗೆ ಕೊಡಲೇಬೇಕು. ಆದರೆ ಹಾಗೆ ಮಾಡುವುದರಿಂದ ನಾನು ಪಾಪಿಯಾಗುತ್ತೇನೆ. ಯಾವ ಮಕ್ಕಳನ್ನು ನಾನು ಇಷ್ಟು ದಿನ ನೋಡಿಕೊಂಡೆ, ಯಾರನ್ನು ನಾನು ಸಾವಿನಿಂದ ರಕ್ಷಿಸಿದೆ, ಅವರನ್ನೇ ನಾನು ಹೇಗೆ ಸಾವಿನ ದವಡೆಗೆ ತಳ್ಳಲಿ ಎಂದು ಹೇಳುತ್ತಾನೆ. ಆಗ ತನ್ನ ಹೆಂಡತಿಯು ಹೇಳುತ್ತಾಳೆ, ಪತಿರಾಯ, ಏನೇ ಆಗಲಿ ನಾವು ನಮ್ಮ ಮತ್ತು ಮಕ್ಕಳ ಜೀವವನ್ನು ಉಳಿಸಿಕೊಳ್ಳಬೇಕು. ಆದ್ದರಿಂದ ನೀವು ಈ ಪಾಪವನ್ನು ಮಾಡಲೇಬೇಕು ಎಂದು ಹೇಳುತ್ತಾಳೆ. ಈಗ ಆ ಬಡವನು ಬಹಳ ಅಸಹಾಯಕನಾದ. ಆ ಬಡವ ಕಾಡಿನ ಕಡೆಗೆ ಹೊರಟನು. ಅಲ್ಲಿ ಅವನು ಗಿಣಿ ಮರಿಗಳನ್ನು ನೋಡಿಕೊಳ್ಳುತ್ತಿದ್ದನು. ಇತ್ತ ಗಿಣಿ ಮತ್ತು ಮೈನಾ ಮತ್ತು ಅವರ ಮಕ್ಕಳು ಆ ಬಡವ ತಮ್ಮ ಬಳಿಗೆ ಬಂದಿರುವುದನ್ನು ನೋಡಿ ಬಹಳ ಸಂತೋಷಪಟ್ಟರು. ತಮ್ಮ ಮಕ್ಕಳನ್ನು ಬಹಳ ಸಂತೋಷದಿಂದ ನೋಡಿ ಗಿಣಿ ಮತ್ತು ಮೈನಾ ಹೇಳಿದವು, ಅರೆ ಮಕ್ಕಳೇ, ನೀವು ಇಷ್ಟು ಸಂತೋಷಪಡುತ್ತಿದ್ದೀರೇಕೆ? ಅವನು ನಿಮ್ಮಲ್ಲಿ ಒಬ್ಬನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ. ನಿಮ್ಮಲ್ಲಿ ಯಾರು ಇಂದು ಅವನೊಂದಿಗೆ ಹೋಗಿ ಅವನ ಮತ್ತು ಅವನ ಮಕ್ಕಳ ಜೀವವನ್ನು ಉಳಿಸುತ್ತೀರಿ? ಮಕ್ಕಳೇ, ಆದರೆ ಒಂದು ವಿಷಯ ನೆನಪಿಡಿ, ನಿಮ್ಮಲ್ಲಿ ಯಾರು ಅವನೊಂದಿಗೆ ಹೋಗುತ್ತಾರೋ ಅವರು ಎಂದಿಗೂ ಹಿಂದಿರುಗುವುದಿಲ್ಲ. ಅವನು ನಗರದ ಮಹಾರಾಜನಿಗೆ ಆಹಾರವಾಗುತ್ತಾನೆ. ಆಗ ಗಿಣಿ ಮರಿಗಳು ಕೇಳಿದವು, ನೀವು ಹಾಗೆ ಏಕೆ ಹೇಳುತ್ತಿದ್ದೀರಿ ಎಂದು ಕೇಳುತ್ತವೆ. ಆಗ ಗಿಣಿ ಹೇಳುತ್ತದೆ, ಮಕ್ಕಳೇ, ಇಲ್ಲಿನ ರಾಜ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಮತ್ತು ವೈದ್ಯನು ಅವನಿಗೆ ಗಿಣಿ ಮರಿಯ ಮಾಂಸವನ್ನು ತಿನ್ನಲು ಹೇಳಿದ್ದಾನೆ. ಆದ್ದರಿಂದ ನಿಮ್ಮಲ್ಲಿ ಒಬ್ಬನನ್ನು ಕರೆದುಕೊಂಡು ಹೋಗಲು ಅವನು ಬಂದಿದ್ದಾನೆ. ನಿಮ್ಮಲ್ಲಿ ಯಾರಾದರೂ ಅವನೊಂದಿಗೆ ಹೋಗಲು ಸಿದ್ಧರಿದ್ದರೆ ಹೋಗಬಹುದು ಎಂದು ಹೇಳುತ್ತದೆ. ಆಗ ಅವರಲ್ಲಿ ಒಂದು ಮರಿ ಹೇಳಿತು, ಏ ತಂದೆ ತಾಯಿಯೇ, ಆ ಮನುಷ್ಯನೇ ನಮ್ಮೆಲ್ಲರ ಜೀವವನ್ನು ಉಳಿಸಿದನು ಮತ್ತು ಇಂದು ಆ ಮನುಷ್ಯ ಬಹಳ ದೊಡ್ಡ ತೊಂದರೆಯಲ್ಲಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಅವನಿಗೆ ಸಹಾಯ ಮಾಡಬೇಕು. ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ನಾವು ಅವನೊಂದಿಗೆ ಖಂಡಿತ ಹೋಗುತ್ತೇವೆ. ಇತ್ತ ಆ ಮನುಷ್ಯ ಆ ಆಲದ ಮರದ ಕೆಳಗೆ ಬಂದು ಗಿಣಿ ಮೈನಾಗೆ ತನ್ನ ದುಃಖವನ್ನು ಹೇಳುತ್ತಾನೆ. ಆಗ ಗಿಣಿ ಮತ್ತು ಮೈನಾ ಹೇಳುತ್ತವೆ, ಏ ಸಹೋದರ, ನೀನು ಚಿಂತಿಸಬೇಡ. ನಮ್ಮ ಮಕ್ಕಳು ನಿಮ್ಮೊಂದಿಗೆ ಹೋಗಲು ಸಿದ್ಧರಿದ್ದಾರೆ. ನೀನು ಅವರಲ್ಲಿ ಒಬ್ಬರನ್ನು ಕರೆದುಕೊಂಡು ಹೋಗು ಎಂದು ಹೇಳುತ್ತವೆ. ಆಗ ಆ ಬಡವನು ಅವರಲ್ಲಿ ಒಂದು ಗಿಣಿ ಮರಿಯನ್ನು ತೆಗೆದುಕೊಂಡು ಹಿಂದಿರುಗುತ್ತಾನೆ ಮತ್ತು ಮಹಾರಾಜನಿಗೆ ತಲುಪಿಸುತ್ತಾನೆ. ಆಗ ಮಹಾರಾಜನು ಹೇಳುತ್ತಾನೆ, ನಾವು ಇದನ್ನು ಬೆಳಗ್ಗೆ ತೆಗೆದು ಇದರ ಮಾಂಸವನ್ನು ತಿನ್ನುತ್ತೇವೆ ಎಂದು ಹೇಳುತ್ತಾನೆ. ಮಹಾರಾಜ ಪ್ರತಾಪ್ ಸಿಂಗ್ಗೆ ಒಬ್ಬ ಮಗನಿದ್ದನು. ಅವನು ಪ್ರಾಣಿ ಪಕ್ಷಿಗಳನ್ನು ಬಹಳ ಪ್ರೀತಿಸುತ್ತಿದ್ದನು. ಆ ಗಿಣಿಯನ್ನು ತನ್ನ ತಂದೆ ತಿನ್ನಲು ತಂದಿದ್ದನೆಂದು ಅವನಿಗೆ ತಿಳಿದಿರಲಿಲ್ಲ. ಅವನು ತನ್ನ ಸ್ನೇಹಿತರೊಂದಿಗೆ ಗಿಣಿಮರಿ ಇದ್ದ ಪಂಜರದ ಬಳಿ ಆಟವಾಡುತ್ತಿದ್ದನು. ರಾಜಕುಮಾರನು ಪಂಜರದಲ್ಲಿ ಒಂದು ಸುಂದರವಾದ ಗಿಣಿಯನ್ನು ನೋಡಿ ಅದರೊಂದಿಗೆ ಆಟವಾಡಲು ಪ್ರಾರಂಭಿಸಿದನು. ಆಗ ರಾಜಕುಮಾರನು ತನ್ನ ಸೈನಿಕನಿಗೆ ಹೇಳುತ್ತಾನೆ, ನೀವು ಈ ಪಕ್ಷಿಯನ್ನು ಹೊರಗೆ ಬಿಡಿ, ಇದು ಪಂಜರದಲ್ಲಿರುವುದು ಸರಿಯಲ್ಲ ಎಂದು ಹೇಳುತ್ತಾನೆ. ಆಗ ಸೈನಿಕನು ಹೇಳುತ್ತಾನೆ, ಇಲ್ಲ ರಾಜಕುಮಾರ, ಇದನ್ನು ನಾನು ಹೊರಗೆ ಬಿಡುವುದಿಲ್ಲ, ಇದು ನಿಮ್ಮ ತಂದೆಯ ಆಜ್ಞೆ ಎಂದು ಹೇಳುತ್ತಾನೆ. ಆಗ ರಾಜಕುಮಾರ ಹೇಳುತ್ತಾನೆ, ನಮ್ಮ ತಂದೆ ಈ ಮುದ್ದಾದ ಗಿಣಿಯನ್ನು ಏನು ಮಾಡುತ್ತಾರೆ ಎಂದು ಕೇಳುತ್ತಾನೆ. ಆಗ ಸೈನಿಕನು ಹೇಳುತ್ತಾನೆ, ನಿಮ್ಮ ತಂದೆ ಅನಾರೋಗ್ಯದಿಂದ ಬಳಲುತ್ತಿರುವ ಕಾರಣದಿಂದ ವೈದ್ಯರು ಈ ಗಿಣಿ ಮರಿಯ ಮಾಂಸವನ್ನು ತಿಂದರೆ
ಅವರು ಗುಣಮುಖರಾಗುತ್ತಾರೆಂದು ಹೇಳಿದ್ದಾರೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ರಾಜಕುಮಾರನಿಗೆ ಬಹಳ ದುಃಖವಾಯಿತು. ಅವನು ಯೋಚಿಸುತ್ತಾನೆ, ಅಯ್ಯೋ, ನನ್ನ ತಂದೆ ಈ ಮುದ್ದಾದ ಗಿಣಿಯನ್ನು ತಿನ್ನುತ್ತಾರೆಯೇ? ಇದು ಬಹಳ ಕೆಟ್ಟದ್ದು. ಆಗ ರಾಜಕುಮಾರನು ತಕ್ಷಣ ತನ್ನ ತಂದೆಯ ಬಳಿಗೆ ಹೋದನು ಮತ್ತು ಮಹಾರಾಜನಿಗೆ ಹೇಳುತ್ತಾನೆ, ತಂದೆಯೇ, ದಯವಿಟ್ಟು ಈ ಗಿಣಿ ಮರಿಯನ್ನು ತಿನ್ನಬೇಡಿ. ಇದು ಬಹಳ ಮುದ್ದಾಗಿದೆ. ನಾನು ಇದರೊಂದಿಗೆ ಆಟವಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಮಹಾರಾಜರು ಕೋಪದಿಂದ ಹೇಳುತ್ತಾರೆ, ನೀನು ಸುಮ್ಮನಿರು. ವೈದ್ಯರು ಹೇಳಿದ್ದಾರೆ, ನಾನು ಇದನ್ನು ತಿಂದರೆ ಗುಣಮುಖನಾಗುತ್ತೇನೆ. ನೀನು ಮಧ್ಯೆ ಬಂದು ಮಾತನಾಡಬೇಡ ಎಂದು ಹೇಳುತ್ತಾರೆ. ಆಗ ರಾಜಕುಮಾರನು ಬಹಳ ಬೇಸರಗೊಂಡನು. ಆಗ ಅವನು ಯೋಚಿಸುತ್ತಾನೆ, ನಾನು ಹೇಗಾದರೂ ಮಾಡಿ ಈ ಗಿಣಿ ಮರಿಯನ್ನು ಉಳಿಸಬೇಕು. ಅದೇ ರಾತ್ರಿ ಎಲ್ಲರೂ ಮಲಗಿದ್ದರು. ರಾಜಕುಮಾರನು ನಿಧಾನವಾಗಿ ಆ ಕೋಣೆಗೆ ಹೋದನು. ಅಲ್ಲಿ ಗಿಣಿ ಮರಿಯನ್ನು ಪಂಜರದಲ್ಲಿ ಇಡಲಾಗಿತ್ತು. ಅವನು ಪಂಜರದ ಬಾಗಿಲು ತೆರೆದು ಗಿಣಿ ಮರಿಯನ್ನು ಹೊರಗೆ ಬಿಟ್ಟನು. ಗಿಣಿ ಮರಿ ಹಾರಿಹೋಯಿತು. ರಾಜಕುಮಾರನಿಗೆ ಸ್ವಲ್ಪ ಸಮಾಧಾನವಾಯಿತು. ಇದಾದ ನಂತರ ಬೆಳಗ್ಗೆ ರಾಜ ಪ್ರತಾಪ್ ಸಿಂಗ್ ಎದ್ದಾಗ ಅವನ ಸೇವಕರು ಬಂದು ಗಿಣಿ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಮಹಾರಾಜನಿಗೆ ಬಹಳ ಕೋಪ ಬಂದಿತು. ಅವನು ಕೇಳಿದನು, ಯಾರು ಗಿಣಿ ಮರಿಯನ್ನು ಹೊರಗೆ ಬಿಟ್ಟರು ಎಂದು ಕೇಳುತ್ತಾನೆ. ಆಗ ರಾಜಕುಮಾರನು ಮುಂದೆ ಬಂದು, ತಂದೆಯೇ, ನಾನೇ ಬಿಟ್ಟೆ ಎಂದು ಹೇಳುತ್ತಾನೆ. ಆಗ ಮಹಾರಾಜನು ಕೋಪದಿಂದ ಹೇಳುತ್ತಾನೆ, ನೀನು ಏಕೆ ಹಾಗೆ ಮಾಡಿದೆ ಎಂದು ಕೇಳುತ್ತಾನೆ. ರಾಜಕುಮಾರನು ಹೇಳುತ್ತಾನೆ, ತಂದೆಯೇ, ಆ ಗಿಣಿ ಮರಿ ಬಹಳ ಮುದ್ದಾಗಿತ್ತು. ಅದನ್ನು ತಿನ್ನುವುದು ನನಗೆ ಇಷ್ಟವಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ. ಮಹಾರಾಜನು ಮಗನ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ಅವನು ಹೇಳಿದನು, ನೀನು ಒಳ್ಳೆಯ ಕೆಲಸ ಮಾಡಿದೆ ಮಗ. ಪ್ರಾಣಿಗಳನ್ನು ಕೊಲ್ಲುವುದು ಸರಿಯಲ್ಲ ಎಂದು ಹೇಳುತ್ತಾನೆ. ಆ ದಿನದಿಂದ ರಾಜ ಪ್ರತಾಪ್ ಸಿಂಗ್ ಪ್ರಾಣಿಗಳನ್ನು ಪ್ರೀತಿಸಲು ಪ್ರಾರಂಭಿಸಿದನು ಮತ್ತು ಅವನ ಕಾಯಿಲೆಯು ನಿಧಾನವಾಗಿ ವಾಸಿಯಾಗಲು ಪ್ರಾರಂಭಿಸಿತು. ಈ ಕಥೆಯನ್ನು ಮುಗಿಸಿ ಆ ಸನ್ಯಾಸಿಯು ಆ ವ್ಯಾಪಾರಿಗೆ ಹೇಳುತ್ತಾನೆ, ಮಗು, ಜೀವನದಲ್ಲಿ 3 ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಸಂಪತ್ತಿನ ಬಗ್ಗೆ, ನಿಮ್ಮ ಮನೆಯ ರಹಸ್ಯಗಳ ಬಗ್ಗೆ ಮತ್ತು ನಿಮ್ಮ ವೈಯಕ್ತಿಕ ದೌರ್ಬಲ್ಯಗಳ ಬಗ್ಗೆ. ಯಾರು ಈ ವಿಷಯಗಳನ್ನು ರಹಸ್ಯವಾಗಿ ಇಡುತ್ತಾರೋ ಅವರು ಎಂದಿಗೂ ಬಡತನವನ್ನು ಅನುಭವಿಸುವುದಿಲ್ಲ ಎಂದು ಹೇಳುತ್ತಾರೆ. ಹೀಗೆ ಭಗವಾನ್ ಶಿವನು ಪಾರ್ವತೀ ದೇವಿಗೆ ಮತ್ತು ಭೂಲೋಕದ ಜನರಿಗೆ ಈ ಅಮೂಲ್ಯವಾದ ಜ್ಞಾನವನ್ನು ನೀಡಿದರು. ಆದ್ದರಿಂದ ಪ್ರಿಯಭಕ್ತರೇ, ಈ ಕಥೆಯಿಂದ ನಾವು ಕಲಿಯಬೇಕಾಗಿರುವುದೇನೆಂದರೆ, ನಮ್ಮ ಜೀವನದ ಕೆಲವು ರಹಸ್ಯಗಳನ್ನು ನಾವು ಯಾವಾಗಲೂ ರಹಸ್ಯವಾಗಿ ಇಡಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಯವರೆಗೂ ನೋಡಿರುವುದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.